ನಮಸ್ಕಾರ ಬಿಗ್ ಬಾಸ್. ನನ್ನ ಹೆಸರು ರುದ್ರೇಶ್. ನಾನು ವಾಹನ ಚಾಲಕನಾಗಿ ಓಲಾ ಊಬರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಒಂದು 10 ವರ್ಷಗಳ ಕಾಲ ಆಂಬುಲೆನ್ಸ್ ಡ್ರೈವರ್ ಕೂಡ ಕೆಲಸ ಮಾಡಿದೆ. ಸೊ ಈ ಸಲ ನೀವು ಸಾಮಾನ್ಯ ಜನರಿಗೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ನಾನು ಕೂಡ ಬಿಗ್ ಬಾಸ್ಗೆ ಬರಬೇಕು ಅಂತ ತುಂಬಾ ಆಸೆ ಇದೆ. ಯಾಕೆಂದರೆ ಬಹು ವರ್ಷಗಳ ಕನಸು ಇದು. ನನ್ನ ತಾಯಿ ಬಂದ್ಬಿಟ್ಟು ಸ್ಕೂಲಲ್ಲಿ ಅಡುಗೆ ಕೆಲಸ ಮಾಡ್ತಾರೆ. ಒಂದು 20 ವರ್ಷದಿಂದ ಕೆಲಸ ಮಾಡ್ಕೊಂಡೇ ಬಂದಿದ್ದಾರೆ. ಸೊ ಬಡವ್ರ ಮಗ ಬಿಗ್ ಬಾಸ್ ವೇದಿಕೆಗೆ ಬಂದು ಪಾರ್ಟಿಸಿಪೇಟ್ ಮಾಡ್ತಿದ್ದಾನೆ ಅನ್ನೋದು ಒಂದು ನಾನು ತೋರಿಸ್ಕೋಬೇಕು. ಸೊ ನೀವು ಕೊಡೋಂಥ ಟಾಸ್ಕನ್ನು ನಾನು ಕಂಪ್ಲೀಟ್ ಮಾಡ್ತೀನಿ, ನಾನು ಕೂಡ ಗೆಲ್ತೀನಿ ಅಂತ ನನಗೆ ಬಲವಾದ ನಂಬಿಕೆ ಇದೆ. ಯಾಕೆ ಧರ್ಮೋ ರಕ್ಷಿತ, ನಾವು ಧರ್ಮನ ಕಾಪಾಡಿದ್ರೆ ಧರ್ಮ ನಮ್ಮನ್ನು ಕಾಪಾಡುತ್ತೆ ಅನ್ನೋದು ನನ್ನ ಒಂದು ಗುರಿ. ಹಾಗಾಗಿ ಈ ಬಡವ ಈ ಡ್ರೈವರು ಬಿಗ್ ಬಾಸ್ ವೇದಿಕೆನ ಹತ್ಬಹುದು ಅನ್ನೋದನ್ನ ನಾನು ಕೂಡ ತೋರಿಸ್ಕೊಡ್ಬೇಕು. ಹಾಗಾಗಿ ನನಗೂ ಕೂಡ ಆಸೆ ಇದೆ, ಬಿಗ್ ಬಾಸ್ಗೆ ಬರಬೇಕು. ಈ ಸಲ ನಾನು ಕೂಡ ಪಾರ್ಟಿಸಿಪೇಟ್ ಮಾಡಬೇಕು. ನೀವು ಕೊಡೋಂಥ ಟಾಸ್ಕನ್ನು ನಾನು ನನ್ನ ನಿಷ್ಕಲ್ಮಶವಾಗಿ ನಾನು ಅದನ್ನು ಗೆಲ್ಲಬೇಕು. ಸೊ ಹಾಗಾಗಿ ನಾನು ಕೂಡ ಚೆನ್ನಾಗಿರಬೇಕು. ನನ್ನ ಲೈಫಲ್ಲಿ ಬಿಗ್ ಬಾಸ್ ಮುಖಾಂತರ ಚೆನ್ನಾಗಿರಬೇಕು. ಯಾಕೆಂದರೆ ಯಾರು ಅವಕಾಶ ಮಾಡಿಕೊಟ್ಟಿಲ್ಲ ಬಿಗ್ ಬಾಸ್. ನಾನು ಡ್ರೈವರ್ ಅಂತಂದರೆ ಡ್ರೈವರ್ ಆಗಿ ನೋಡಿರೋರು ತುಂಬ ಜನ. ಹಾಗಾಗಿ ಸೊ ಬಿಗ್ ಬಾಸ್ ವೇದಿಕೆ ಸಾಮಾನ್ಯ ಜನರಿಗೆ ಈ ಸಲ ಅವಕಾಶ ಮಾಡಿಕೊಟ್ಟಿದೆ ಅಂತ ಅಂದರೆ ಸೊ ನಾನು ಯಾಕೆ ಬರಬಾರ್ದು ಅನ್ನೋದು ನನ್ನ ಕ್ವಶನ್ ಮಾರ್ಕ್ ಇತ್ತು. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಈ ಸಲ ಅವಕಾಶ ಮಾಡಿಕೊಟ್ಟಿದ್ರ. ಸೊ ನನಗೂ ಕೂಡ ಆಸೆ ಇದೆ, ಬಿಗ್ ಬಾಸ್ಗೆ ಬಂದು ನೀವು ಕೊಡೋಂಥ ಟಾಸ್ಕನ್ನು ನಾನು ಕಂಪ್ಲೀಟ್ ಮಾಡ್ತೀನಿ ಅನ್ನೋದು ಬಲವಾದ ನಂಬಿಕೆ ಇದೆ. ಯಾಕೆ ನನ್ನ ತಾಯಿ ನನ್ನ ಚೆನ್ನಾಗಿ ನೋಡ್ಕೋಬೇಕು. ನನ್ನ ತಾಯಿ ಮುಖಾಂತರ ಜಗತ್ತಿಗೆ ಒಬ್ಬ ಡ್ರೈವರ್ ಬಿಗ್ ಬಾಸ್ ವೇದಿಕೆನ ಹತ್ತಿದ್ದಾನೆ ಅನ್ನೋದನ್ನ ನಾನು ತೋರಿಸ್ಬೇಕು. ಯಾಕೆಂದರೆ ನಿಷ್ಕಲ್ಮಶವಾಗಿ ನಾನು ಅಲ್ಲಿ ನೀವು ಕೊಡೋಂಥ ಟಾಸ್ಕನ್ನು ನನ್ನ ಮನಸ್ಸಿಂದ ನನ್ನ ಪ್ರೀತಿಯಾಗಿ ನನ್ನ ಕಳಕಳಿಯಾಗಿ ನಾನು ಇದನ್ನು ಕೇಳ್ಕೊತಾ ಇದ್ದೀನಿ. ನೀವು ನನಗೆ ಅವಕಾಶ ಮಾಡಿಕೊಡ್ಲೇಬೇಕು ಅಂತ. ಬಿಕಾಸ್ ಇದು ನನ್ನ ಕಳಕಳಿಯ ಮನವಿ. ನಾನು ಕೂಡ ಚೆನ್ನಾಗಿರಬೇಕು, ಬಿಗ್ ಬಾಸ್ ಹತ್ತಬೇಕು. ಬಿಗ್ ಬಾಸ್ ವೇದಿಕೆನ ಹತ್ಬಿಟ್ರೆ ನನಗೂ ಕೂಡ ತುಂಬಾ ಕನಸಿದೆ ಬಿಗ್ ಬಾಸ್. ನಾನು ಕೂಡ ಹತ್ತಬೇಕು ಅನ್ನೋದು. ಯಾಕೆಂದರೆ ನನ್ನ ಬ್ಯಾಕ್ಗ್ರೌಂಡ್ ಬಂದು ಡ್ರೈವರ್ ಆಗಿರೋದ್ರಿಂದ ಯಾರೂ ಅವಕಾಶ ಮಾಡಿಕೊಟ್ಟಿಲ್ಲ. ಬಟ್ ನಿಮ್ಮಲ್ಲಿ ನನಗೆ ಬಲವಾದ ನಂಬಿಕೆ ಇದೆ, ನೀವು ನನ್ನನ್ನು ಕರ್ಕೋತೀರ ಅನ್ನೋದು. ಸೊ ಹಾಗಾಗಿ ನಿಮ್ಮಲ್ಲಿ ಕಳಕಳಿಯ ಮನವಿ, ದಯವಿಟ್ಟು ನನ್ನ ಕೂಡ ಕರ್ಕೊಳ್ಳಿ. ನಾನು ಕೂಡ ಪಾರ್ಟಿಸಿಪೇಟ್ ಮಾಡಬೇಕು. ನನ್ನ ಜೀವನ ಶೈಲಿನ ನಾನು ಬದಲಾಯಿಸ್ಕೋಬೇಕು ಅನ್ನೋದು ತುಂಬಾ ಆಸೆ ಇದೆ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಬಿಗ್ ಬಾಸ್. ನನ್ನನ್ನು ಕರ್ಕೊಳ್ಳಿ. ಶುಭ ದಿನ ನಿಮಗೆ.